ಹೆಲೋ ಎವ್ರಿವನ್. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಏನೇನು ಸೀರೀಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಅದರಲ್ಲಿ ಫಸ್ಟ್ ಸೀರೀಸ್ದು ಫಸ್ಟ್ ಟಾಪಿಕ್ ಶುರು ಮಾಡೋಣ. ಫಸ್ಟ್ ಸೀರೀಸ್ ಯಾವುದು? ದ ಫೌಂಡೇಶನ್. ಸೊ ದ ಫೌಂಡೇಶನ್ದು ಫಸ್ಟ್ ಟಾಪಿಕ್ ಏನು? ಸೊ ಇಂಟ್ರೊಡಕ್ಷನ್ ಇದೆ. ಇಂಟ್ರೊಡಕ್ಷನ್ ಅಂದ್ರೇನು? ಫಾರೆಕ್ಸ್ ಬೇಸಿಕ್ಸ್, ಲಾಟ್ ಸೈಜ್, ಪಿಪ್ಸ್, ನ್ಯೂಸ್, ಆ ಥರ. ಸೊ ವಾಟ್ ಈಸ್ ಫಾರೆಕ್ಸ್? ಫಾರೆಕ್ಸ್ ಟ್ರೇಡಿಂಗ್ ಇಸ್ ದ ಪ್ರೋಸೆಸ್ ಆಫ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಕರೆನ್ಸೀಸ್ ಟು ಮೇಕ್ ಪ್ರಾಫಿಟ್. ಸೊ ಫಾರೆಕ್ಸ್ ಟ್ರೇಡಿಂಗ್ ಅಂದರೆ ಬೇರೆ ಕರೆನ್ಸಿಗಳನ್ನ ಬೈ ಅಥವಾ ಸೆಲ್ ಮಾಡೋದು, ಪ್ರಾಫಿಟ್ ಮಾಡೋದಕ್ಕೆ. ಸೊ ಅದನ್ನ ಫಾರಿನ್ ಎಕ್ಸ್ಚೇಂಜ್ ಟ್ರೇಡಿಂಗ್ ಅಂತಾನೂ ಹೇಳ್ತೀವಿ. ಈಗ ಕರೆನ್ಸಿ ಪೇರ್ಸ್ ಬಗ್ಗೆ ನೋಡೋಣ. ಸೊ ಕರೆನ್ಸಿ ಪೇರ್ಸ್ ಅಲ್ಲಿ ಟೂ ಟೈಪ್ಸ್ ಬರುತ್ತೆ, ಮೇಜರ್ಸ್ ಮತ್ತೆ ಎಕ್ಸಾಟಿಕ್ಸ್ ಅಂತ. ಸೊ ಮೇಜರ್ಸ್ ಅಂದ್ರೆ ಸೊ ಯಾವ ಕರೆನ್ಸಿ ಜೊತೆ USD ಇರುತ್ತೆ ಅದೆಲ್ಲ ಮೇಜರ್ಸ್ ಆಗುತ್ತೆ. ಸೊ ಯಾಕಂದ್ರೆ USD ಮೇಜರ್ ಕರೆನ್ಸಿ. ಸೊ ಇಲ್ಲಿ ನೋಡಿ, ಯೂರೋ USD, GBP USD, NZD USD, USD CAD ಎಲ್ಲದರಲ್ಲೂ USD ಇದೆ. ಸೊ ಇದನ್ನ ಮೇಜರ್ಸ್ ಅಂತ ಹೇಳ್ತೀವಿ. ಸೊ USD ಇಲ್ಲದೆ ಇರೋದನ್ನ ಎಕ್ಸಾಟಿಕ್ಸ್ ಅಂತ ಹೇಳ್ತೀವಿ. ಯೂರೋ JPY, GBP CAD, AUD NZD ಎಕ್ಸೆಟ್ರಾ. ಸೊ ಇದನ್ನ ಎಕ್ಸಾಟಿಕ್ಸ್ ಅಂತ ಹೇಳ್ತೀವಿ. ಸೊ ಬೇಸ್ ಕರೆನ್ಸಿ, ಕೋಡ್ ಕರೆನ್ಸಿ. ಈಗ ನೀವು ನೋಡಿದ್ರಿ ಕರೆನ್ಸೀಸ್ ಇದೆ. ಸೊ ಒಂದೇ ಪೇರಲ್ಲಿ ಎರಡು ಕರೆನ್ಸೀಸ್ ಇದೆ. ಸೊ ಅದರಲ್ಲಿ ಫಸ್ಟ್ ಬರೋ ಕರೆನ್ಸಿನ ಬೇಸ್ ಕರೆನ್ಸಿ ಅಂತ ಹೇಳ್ತೀವಿ. ಸೆಕೆಂಡ್ ಬರೋದನ್ನ ಕೋಡ್ ಕರೆನ್ಸಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, GBP USD ಇದೆ. ಸೊ ಈ GBP ಏನಿದೆ ಅದು ಬೇಸ್ ಕರೆನ್ಸಿ ಆಗುತ್ತೆ. ಸೊ USD ಏನಿದೆ ಅದು ಕೋಡ್ ಕರೆನ್ಸಿ ಆಗುತ್ತೆ. ಸೊ ನೋಡಿ, ಇದು ಬೇಸ್ ಕರೆನ್ಸಿ, ಇದು ಕೋಡ್ ಕರೆನ್ಸಿ. ಸೊ ಈ ಬೇಸಿಕ್ಸ್ನೆಲ್ಲ ಅರ್ಥ ಮಾಡ್ಕೋಬೇಕು ನೀವು ಫಾರೆಕ್ಸ್ ಟ್ರೇಡಿಂಗ್ ಮಾಡೋಕ್ಕೂ ಮುಂಚೆ. ಸೊ ನಮಗೆ 24 ಅವರ್ಸ್ ಓಪನ್ ಇರುತ್ತೆ ಫಾರೆಕ್ಸ್ ಟ್ರೇಡಿಂಗ್ ಮಾರ್ಕೆಟ್. ಸೊ ಆದರೆ 24 ಅವರ್ಸು 3 ಸೆಷನ್ ಆಗಿ ಡಿವೈಡ್ ಆಗುತ್ತೆ. ಏಷ್ಯನ್ ಸೆಷನಲ್ಲಿ ಸಿಡ್ನಿ ಆ್ಯಂಡ್ ಟೋಕಿಯೋ ಬರುತ್ತೆ. ಸೊ ಲಂಡನ್ ಸೆಷನ್, ನ್ಯೂಯಾರ್ಕ್ ಸೆಷನ್. ಸೊ ಈ 3 ಸೆಷನ್ ಆಗಿ 24 ಅವರ್ಸ್ ಡಿವೈಡ್ ಆಗಿದೆ. 2:30 AM ಟು 11:30 AM IST ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಸೊ ನಮಗೆ ಬೆಳಗ್ಗೆ 2:30 AM ಇಂದ ಬೆಳಗ್ಗೆ 11:30ವರೆಗೂ ಏಷ್ಯನ್ ಸೆಷನ್ ಇರುತ್ತೆ. ಸೊ ಏಷ್ಯನ್ ಸೆಷನಲ್ಲಿ ಯಾವ ಕರೆನ್ಸಿ ತುಂಬ ವಾಲಟೈಲ್ ಇರುತ್ತೆ? JPY, AUD, NZD ಇದೆಲ್ಲ ಏಷ್ಯನ್ ಕರೆನ್ಸೀಸ್. ಸೊ ಲಂಡನ್ ಸೆಷನ್. ಸೊ ಲಂಡನ್ ಸೆಷನ್ 12:30 PM ಟು 9:30 PM IST ಇರುತ್ತೆ. ಸೊ ಮಧ್ಯಾಹ್ನ 12:30 ಇಂದ ನೈಟ್ 9:30ವರೆಗೂ ಇರುತ್ತೆ. ಸೊ ಈ ಟೈಮಲ್ಲಿ ಯೂರೋ, GBP, CHF ತುಂಬ ಆಕ್ಟಿವ್ ಇರುತ್ತೆ. ಆಕ್ಟಿವ್ ಅಥವಾ ವಾಲಟೈಲ್ ಇರುತ್ತೆ ತುಂಬ. ಸೊ ಲಾಸ್ಟಲ್ಲಿ ನ್ಯೂಯಾರ್ಕ್ ಸೆಷನ್. ನ್ಯೂಯಾರ್ಕ್ ಸೆಷನ್ ತುಂಬ ಅಂದರೆ ತುಂಬ ವಾಲಟೈಲ್ ಸೆಷನ್. ಸೊ 6:30 PM ಟು 3:30 PM ಇರುತ್ತೆ ಅದು. ಸೊ ನಮಗೆ ಸಂಜೆ 6:30 ಇಂದ ಮಧ್ಯರಾತ್ರಿ 3:30ವರೆಗೂ ಇರುತ್ತೆ. ಸೊ ಅಲ್ಲಿ ವಾಲಟೈಲ್ ಇರೋ ಕರೆನ್ಸಿ ಯಾವುದು? USD. ಫಾರೆಕ್ಸ್ ಟ್ರೇಡಿಂಗಲ್ಲಿ ಕಮಾಡಿಟೀಸು ಬರುತ್ತೆ. ಸೊ ಕಮಾಡಿಟೀಸ್ ಅಂದರೆ ಗೊತ್ತಿರುತ್ತೆ, ಗೋಲ್ಡ್, ಸಿಲ್ವರ್, ನ್ಯಾಚುರಲ್ ಗ್ಯಾಸ್, ಆಯಿಲ್. ಇದು ತುಂಬ ಪಾಪ್ಯುಲರ್ ಕಮಾಡಿಟಿ. ಅದರ್ ಕಮಾಡಿಟೀಸಲ್ಲಿ ಕಾಪರ್, ಪ್ಲಾಟಿನಮ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ಕಾರ್ನ್, ವೀಟ್ ಎಕ್ಸೆಟ್ರಾ ತುಂಬ ಬರುತ್ತೆ. ಸೊ ಇದನ್ನ ಎಲ್ಲರೂ ಟ್ರೇಡ್ ಮಾಡಲ್ಲ. ಸೊ ಕಾಮನ್ ಆಗಿ ಟ್ರೇಡ್ ಮಾಡೋದೇ ಈ ಮೂರು: ಗೋಲ್ಡ್, ಸಿಲ್ವರ್, ಆಯಿಲ್. ನ್ಯಾಚುರಲ್ ಗ್ಯಾಸಸ್ನು ಟ್ರೇಡ್ ಮಾಡ್ತಾರೆ ತುಂಬ ಜನ, ಆದರೆ ಜಾಸ್ತಿ ಮಾಡೋದೇ ಗೋಲ್ಡ್, ಸಿಲ್ವರ್, ಆಯಿಲ್. ಸೊ ನೀವು ಫಾರೆಕ್ಸ್ ಟ್ರೇಡಿಂಗ್ ಮಾಡಬೇಕು ಅಂದರೆ ಸೊ ನಿಮ್ಮ ಕ್ಯಾಪಿಟಲ್ ಎಷ್ಟಿದೆ, ಆ ಕ್ಯಾಪಿಟಲ್ಗೆ ಎಷ್ಟು ಲಾಟ್ ಸೈಜ್ ತಗೋಬೇಕು ಅನ್ನೋದನ್ನ ತಿಳ್ಕೊಬೇಕು. ಸೊ ಲಾಟ್ ಸೈಜ್ ತಗೊಳ್ಳೋಕ್ಕೂ ಮುಂಚೆ ಪಿಪ್ಸ್ನ ಅರ್ಥ ಮಾಡ್ಕೋಬೇಕು. ಸೊ ಈಗ ಯೂರೋ USD ಒಂದು ಪೇರ್, ಕರೆನ್ಸಿ ಪೇರ್. ಈಗ ಅದು ನೋಡಿ ಇಲ್ಲಿ, ಸೊ 1.1150 ಇಂದ 1.1151 ಮೂವ್ ಆದರೆ ಅದು 1 ಪಿಪ್ ಅಂತ. ಸೊ ಇದು 10 ಮೂವ್ ಆದರೆ 10 ಪಿಪ್ ಅಂತ ಆಗುತ್ತೆ. ಈ ಪಿಪ್ ಲೆಕ್ಕದಲ್ಲಿ ನಾವು ಲಾಟ್ ಸೈಜ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಈ ಚಾರ್ಟು ಇಲ್ಲಿಂದ ಇಲ್ಲಿಗೆ ಮೂವ್ ಆಗಿದೆ. ಸೊ ಇಷ್ಟರಲ್ಲಿ ಎಷ್ಟು ಸಿಕ್ಕಿದೆ? ನನಗೆ 13 ಪಿಪ್ಸ್ ಸಿಕ್ಕಿದೆ. ಈಗ ನಮಗೆ ಪಿಪ್ಸ್ ಬಗ್ಗೆ ಅರ್ಥ ಇದೆ. ಸೊ ಆ ಪಿಪ್ಸ್ನ ಯೂಸ್ ಮಾಡಿ ಲಾಟ್ ಸೈಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ಲಾಟ್ ಸೈಜಲ್ಲಿ 3 ಥರ ಲಾಟ್ ಬರುತ್ತೆ: ಸ್ಟ್ಯಾಂಡರ್ಡ್ ಲಾಟ್, ಮಿನಿ ಲಾಟ್, ಮೈಕ್ರೋ ಲಾಟ್. ಒಂದು ಸ್ಟ್ಯಾಂಡರ್ಡ್ ಲಾಟಲ್ಲಿ 1,00,000 ಕ್ವಾಂಟಿಟೀಸ್ ಇರುತ್ತೆ. ಒಂದು ಮಿನಿ ಲಾಟಲ್ಲಿ 10,000 ಕ್ವಾಂಟಿಟೀಸ್ ಇರುತ್ತೆ. ಒಂದು ಮೈಕ್ರೋ ಲಾಟಲ್ಲಿ 1,000 ಕ್ವಾಂಟಿಟೀಸ್ ಇರುತ್ತೆ. ಸೊ ಇಲ್ಲಿ ನೋಡಿ, ಒಂದು ಸ್ಟ್ಯಾಂಡರ್ಡ್ ಲಾಟು 1 ಪಿಪ್ ಮೂವ್ ಆದರೆ, ಸೊ ಈಗ ನೀವು ಒಂದು ಸ್ಟ್ಯಾಂಡರ್ಡ್ ಲಾಟಲ್ಲಿ ತೊಗೊಂಡಿದ್ರೆ ಟ್ರೇಡು, 1 ಪಿಪ್ ಮೂವ್ ಆದರೆ $10 ಬರುತ್ತೆ. ಸೊ ನಿಮ್ಗೆ ಅದು 10 ಪಿಪ್ಸ್ ಮೂವ್ ಆದರೆ $100 ಆಗುತ್ತೆ. ಸೊ ಅದೇ ನಾವು ಮಿನಿಲಿ ನೋಡಿದ್ರೆ, ಒಂದು ಮಿನಿ ಲಾಟು 1 ಪಿಪ್ ಮೂವ್ ಆದರೆ $1. ಸೊ 10 ಪಿಪ್ಸ್ ಮೂವ್ ಆದರೆ $10. ಸೊ ಮೈಕ್ರೋ ಲಾಟು ತುಂಬ ಚಿಕ್ಕದು. ಸೊ ಒಂದು ಮೈಕ್ರೋ ಲಾಟಲ್ಲಿ ಟ್ರೇಡ್ ತೊಗೊಂಡ್ರೆ 1 ಪಿಪ್ ಮೂವ್ ಆದರೆ $0.1 ಬರುತ್ತೆ. ಸೊ ಈ ಲಾಟ್ನ ತುಂಬ ಜನ ಯೂಸ್ ಮಾಡೋದೇ ಇಲ್ಲ. ಸೊ ಮೇಯ್ನಾಗಿ ನೀವು ಸ್ಟಾರ್ಟ್ ಮಾಡಿದಾಗ ಮಿನಿ ಲಾಟಿಂದ ಸ್ಟಾರ್ಟ್ ಮಾಡ್ತೀರಾ. ಸೊ ಇಲ್ಲ ಅಂದರೆ ಹೋಗ್ತಾ 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 ಸ್ಟ್ಯಾಂಡರ್ಡ್ ಲಾಟಿಗೆ ಹೋಗ್ತೀರಾ.
ಎಕನಾಮಿಕ್ ಕ್ಯಾಲೆಂಡರ್ ಬಗ್ಗೆ ನೋಡೋಣ. ಸೊ ನಾವು ಟ್ರೇಡಿಂಗ್ ಮಾಡ್ತಿದ್ದೀವಿ ಅಂತ ಇದ್ದಾಗ ಎಕನಾಮಿಕ್ ಕ್ಯಾಲೆಂಡರ್ ನೋಡೋದು ತುಂಬಾ ಕಂಪಲ್ಸರಿ. ಇದು ಫಾರೆಕ್ಸ್ ಮಾರ್ಕೆಟಲ್ಲಂತೂ ತುಂಬಾ ಕಂಪಲ್ಸರಿ. ಯಾಕಂದ್ರೆ ತುಂಬಾ ನ್ಯೂಸ್‌ಗಳಿರುತ್ತೆ. ಆ ನ್ಯೂಸು ಟೈಮಿಂಗ್ಸ್ ಇರುತ್ತೆ. ಆ ದಿನ ಆ ಒಂದು ವಾರದಲ್ಲಿ ಮಂಡೇ, ಟ್ಯೂಸ್‌ಡೇಸ್ ಇರುತ್ತೆ. ಟ್ಯೂಸ್‌ಡೇ 8:30ಗೆ ಇರುತ್ತೆ. ಯೂರೋದೇ ಇರುತ್ತೆ, USDದೇ ಇರುತ್ತೆ. ಸೊ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಯಾವ ಪ್ಲಾಟ್‌ಫಾರ್ಮ್ ಯೂಸ್ ಮಾಡ್ತೀವಿ ನಾವು? ಫಾರೆಕ್ಸ್ ಫ್ಯಾಕ್ಟ್ರಿ ಯೂಸ್ ಮಾಡ್ತೀವಿ. ಸೊ ಈ ಫಾರೆಕ್ಸ್ ಫ್ಯಾಕ್ಟ್ರಿಲಿ ನಾವು ಪ್ರತಿ ಒಂದು ಕರೆನ್ಸಿದು ಯಾವ ದಿನ, ಯಾವ ಟೈಮಲ್ಲಿ, ಯಾವ ನ್ಯೂಸ್ ಇದೆ ಅಂತ ತಿಳ್ಕೊಬೋದು. ಸೊ ಅದ್ರ ಜೊತೆ ಫೋರ್‌ಕ್ಯಾಸ್ಟ್, ಪ್ರೀವಿಯಸ್ ಎಷ್ಟಿತ್ತು, ಆಕ್ಚುಯಲ್ ಎಷ್ಟಿದೆ, ಸೊ ಪ್ರತಿಯೊಂದು ತೋರಿಸುತ್ತೆ. ಸೊ ಇದಿದ್ದಾಗಲೇ ನಾವು ಟ್ರೇಡಿಂಗ್ ಮಾಡೋದು. ಸೊ ಇದನ್ನ ನೋಡ್ಕೊಂಡೇ ನಾವು ಟ್ರೇಡಿಂಗ್ ಮಾಡೋದು. ಸೊ ನಾನು ಹೇಳ್ಕೊಡೋ ಟಾಪಿಕಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಆ ನ್ಯೂಸ್‌ಗಳಲ್ಲಿ ಹೈ ಇಂಪ್ಯಾಕ್ಟ್ ನ್ಯೂಸ್ ಅಂತ ಬರುತ್ತೆ. ಸೊ ಈ ಹೈ ಇಂಪ್ಯಾಕ್ಟ್ ನ್ಯೂಸ್ ಇದ್ದಾಗ ಸೊ ನಾವು ಅದ್ರ ಹಿಂದಿನ ದಿನ ಟ್ರೇಡ್ ಮಾಡಬಾರ್ದು, ಹಿಂದಿನ ಸೆಷನ್ ಟ್ರೇಡ್ ಮಾಡಬಾರ್ದು, ನ್ಯೂಸ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಆ ಥರ ಇರುತ್ತೆ. ಸೊ ಯಾವ್ದ್ಯಾವ್ದು ಹೈ ಇಂಪ್ಯಾಕ್ಟ್ ನ್ಯೂಸ್ ಅದು? CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಸೊ NFP ನಾನ್ ಫಾರ್ಮ್ ಪೇರೋಲ್, ಸೊ FOMC ಫೆಡರಲ್ ಓಪನ್ ಮಾರ್ಕೆಟ್ ಕಮಿಟಿ. ಸೊ ಇದು ಪ್ರತಿಯೊಂದು ಹೈ ಇಂಪ್ಯಾಕ್ಟ್ ನ್ಯೂಸು. ಸೊ ಇದ್ರದಿನ ಮಾರ್ಕೆಟ್ ತುಂಬಾ ವಾಲಟೈಲ್ ಇರುತ್ತೆ. ಸೊ ಅದರಿಂದ ಹಿಂದಿನ ದಿವಸ ಅದ್ರ ಹಿಂದಿನ ಸೆಷನ್ ಎಲ್ಲ ತುಂಬಾ ಲೋ ಪ್ರಾಬಬಿಲಿಟಿ ಆಗಿರುತ್ತೆ. ಸೊ ಅದಕ್ಕೆ ನ್ಯೂಸ್ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಟ್ರೇಡ್ ತಗೋಬೇಕು. ಈಗ ಹೇಳ್ಕೊಟ್ಟಿದ್ದು ನಾನು ನಿಮ್ಗೆ ಫಾರೆಕ್ಸ್ ಬೇಸಿಕ್ಸು. ಈ ಫಾರೆಕ್ಸಲ್ಲಿ ನಾವು ಅನಾಲಿಸಿಸ್ ಮಾಡೋದಕ್ಕೆ ಯೂಸ್ ಮಾಡೋ ಕಾನ್ಸೆಪ್ಟು ICT. ICT ಅಂದ್ರೆ ಇನ್ನರ್ ಸರ್ಕಲ್ ಟ್ರೇಡರ್ ಅಂತ. ಸೊ ಇದ್ರದ್ದು ಫೌಂಡರ್ ಮೈಕೆಲ್ ಜೆ ಹಡಲ್ಸ್ಟನ್. ಸೊ ಈ ಪ್ರತಿ ಒಂದು ಟಾಪಿಕ್ ನಾನು ಏನೇನು ಹೇಳ್ಕೊಡ್ತೀನಿ, ಸೊ ಪ್ರತಿ ಒಂದ್ರದ್ದು ಫೌಂಡರ್ ಮೈಕೆಲ್ ಜೆ ಹಡಲ್ಸ್ಟನ್. ಸೊ ನಿಮ್ಗೆ ನಂದು ವಿಡಿಯೋಸಿಂದ ಬೇರೆನೋ ವಿಡಿಯೋ ನೋಡಿ ಕಲಿಬೇಕು ಅಂತ ಆಸೆ ಇದ್ರೆ, ಸೊ ಒಂದು ಯೂಟ್ಯೂಬ್ ಚಾನಲ್‌ನ ಚೆಕ್ಔಟ್ ಮಾಡ್ಬೋದು. ಸೊ ನಾನು ಅದನ್ನ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ವಿಡಿಯೋಲಿ ನಾವು ಟಾಪಿಕ್ಸ್‌ಗಳನ್ನ ಸ್ಟಾರ್ಟ್ ಮಾಡೋಣ. ಸೊ ಇಂಟ್ರೊಡಕ್ಷನ್ ಆಯ್ತು. ಸೊ ಫೌಂಡೇಶನ್ ಸ್ಟಾರ್ಟ್ ಆಯ್ತು. ಸೊ ಇನ್ನು ಮುಂದೆ ಒಂದೊಂದೇ ಟಾಪಿಕ್‌ನ ಸ್ಟಾರ್ಟ್ ಮಾಡೋಣ. ಸೊ ಪ್ರತಿಯೊಂದು ಟಾಪಿಕ್‌ನ ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಟಾಪಿಕ್ ಈಸಿ ಆಗ್ತಾ ಹೋಗುತ್ತೆ. ಸೊ ಯಾಕಂದ್ರೆ ನಾನು ಹೇಳ್ಕೊಡೋ ಪ್ರತಿಯೊಂದು ಟಾಪಿಕ್‌ನೂ ಲಾಸ್ಟಲ್ಲಿ ಎಲ್ಲದನ್ನೂ ಯೂಸ್ ಮಾಡಿ ಟ್ರೇಡ್ ಮಾಡ್ತೀವಿ. ಥ್ಯಾಂಕ್ ಯು.